ನಮಸ್ತೆ. ಮಹಿಳಾ ಮೀಸಲಾತಿ ಬೇಗ ಆಗಬೇಕು, ಅದು ಪಕ್ಷಾತೀತವಾಗಿ ಎಲ್ಲರ ನಿಲುವು ಸರಿಯೇ. ಆದರೆ ಈಗ ಅಗತ್ಯಕ್ಕಿಂತ ಹೆಚ್ಚು ಬೇಗ ಬೇಗ ಮಾಡ್ತಾ ಇರೋದ್ರ ಉದ್ದೇಶದ ಬಗ್ಗೆ ಪ್ರಶ್ನೆಗಳೇ ಹೇಳ್ತಾ ಇದೆ. ಇದರ ಹಿಂದೆ ರಾಜಕೀಯ ಲಾಭದ ಲೆಕ್ಕಾಚಾರ ಇದೆ ಅನ್ನೋ ಗುಮಾನಿ ಬರ್ತಾ ಇದೆ. ಅಗತ್ಯಕ್ಕಿಂತ ಹೆಚ್ಚು ಅಂತ ಹೇಳೋದನ್ನ ನಾನು ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಮೇಡಮ್. 1992ಕ್ಕೆ ಪಂಚಾಯತಿ ರಾಜ್ಯದಲ್ಲಿ ಮೀಸಲಾತಿಯನ್ನ ಕೊಟ್ರು. ಆಮೇಲೆ 1996ಕ್ಕೆ ಲೋಕಸಭೆಯಲ್ಲಿ ಮಂಡನೆ ಮಾಡಿತ್ತು. ಇವತ್ತು 36 ವರ್ಷ ಆದ್ರೂ ಕೂಡ ಇವತ್ತು ನಾವು ಮಾಡ್ತೇನೆ ಅಲ್ವಾ ಸಂಭ್ರಮಿಸುವ ಸಂದರ್ಭದಲ್ಲಿ ಬಹಳ ತರಾತುರಿ ಅಂದ್ರೆ ಅರ್ಥನೇ ಆಗ್ತಾ ಇಲ್ಲ. ಯಾವ ರೀತಿ ಚರ್ಚೆ ಈ ಸಮಾಜದಲ್ಲಿ ಹೆಣ್ಮಕ್ಕಳ ಸಬಲೀಕರಣಕ್ಕೆ ಆಗ್ತದೆ ಅಂತ ಹೇಳಿದ್ರೆ ನಮಗೂ ಸಾಕಾಗಿದೆ. ಬರೀ ಬೋಧನೆಯನ್ನ ನಾವು ಕೇಳ್ತಾ ಇದ್ದೇವೆ. ನಮ್ಗೆ ಸಾಧನೆ ಬೇಕಾಗಿದೆ ಈ ವಿಷಯದಲ್ಲಿ. ಈ ಇತಿಹಾಸವನ್ನ ಈ ಮಹಿಳಾ ಬಿಲ್ ಅನ್ನ ಮಂಡನೆ ಮಾಡುವಂತದ್ದು 96ರಿಂದ ಪ್ರಾರಂಭವಾಗಿರುವಂತದ್ದು. ಬಹುಶಃ ಮಂಡನೆ ಮಾಡಿದ್ರು, ಆಮೇಲೆ ಮರ್ತು ಹೋದ್ರು. ಆ ನಂತರ ಪುನಃ ಅಟಲ್ಜಿ ಸರ್ಕಾರ ಬಂತು. ನಾನು ಹೆಮ್ಮೆ ಪಡ್ತೇನೆ ಅಟಲ್ಜಿಯ ಬಗ್ಗೆ. 4 ಬಾರಿ ಮಂಡನೆ ಮಾಡ್ತಾರೆ ಅವರು. 1998ಕ್ಕೆ 99 4 ಬಾರಿ ಮಾಡ್ತಾರೆ ಮಂಡನೆಯನ್ನ. ಆದ್ರೂ ಕೂಡ ಅವರಿಗೆ ಬೆಂಬಲ ಸಿಕ್ಕುದಿಲ್ಲ, ಆಗುದಿಲ್ಲ. ಆ ನಂತರ ಪುನಃ ಇತ್ತೀಚೆಗೆ ಸೋನಿಯಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಪುನಃ ಮಂಡನೆ ಮಾಡುತ್ತೆ. ಲೋಕಸಭೆಯಲ್ಲಿ ಪುನಃ ಬಿದ್ದು ಹೋಗುತ್ತೆ ಅದು, ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ತದೆ. ಸಹ ಪಕ್ಷ ಲಾಲು ಪ್ರಸಾದ್ ಯಾದವ್ RJD ಅವ್ರನ್ನೆಲ್ಲ ಸಹಕಾರಕ್ಕೆ ತಗೊಂಡು ಆಗ್ಲಿಲ್ಲ, ಬಿದ್ದು ಹೋಯ್ತು. ಆಯ್ತು, ಸುಮ್ನೆ ಅದೇವು ನಾವು. ಈಗ ಪುನಃ ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೇಕು, ಇವತ್ತು ಪುನಃ ಒಂದು ಹವಾ ಎದ್ದಿದೆ. ಮತ್ತು ರಾಷ್ಟ್ರಪತಿಯ ಅಂಕಿತವನ್ನು ಕೂಡ ಸುವರ್ಣ ಅಕ್ಷರ